ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ಎಲ್ಲ? ನಾವಿವತ್ತು ತಿರುಪತಿಗೆ ಹೋಗ್ತಾ ಇರೋ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ನಾವು ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿರ್ತೀವಿ ಹೋಗಬೇಕು ಅಂತ ಹೇಳಿಬಿಟ್ಟು. ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರುತ್ತೆ. ಆದರೂ ತಿರುಪತಿಯಲ್ಲಿ ನಮ್ಮ ಮನೆಯವ್ರಿಗೆ ಗೊತ್ತಿರೋರ್ದೊಂದು ಮ್ಯಾರೇಜ್ ಇರುತ್ತೆ. ಸೊ ಒಂಚೂರು ಲೇಟ್ ಆದರೂ ಪರವಾಗಿಲ್ಲ, ದರ್ಶನ ಆದರೂ ಲೇಟಾಗಿ ಅಂತ ಹೇಳಿಬಿಟ್ಟು 2 ಡೇಸ್ ಇರುತ್ತಲ್ಲ ಸ್ಯಾಟರ್ಡೆ ಸಂಡೇ. ಸೊ ಹೋಗ್ತೀರಿ. ಮತ್ತು ಆನ್ ದ ವೇ ಅಲ್ಲಿ ಮುಲ್ಬಾಗಲ್ ದೋಸೆ ಲಾಸ್ಟ್ ನಾನು ಶಾರ್ಟಲ್ಲಿ ಹಾಕಿದ್ದೆ. ಮುಲ್ಬಾಗಲ್ ದೋಸೆ ಅದು ಯಾವಾಗ ಮುಲ್ಬಾಗಲ್ಗೆ ಹೋದರೂ ಆಲ್ಮೋಸ್ಟ್ ನಾವು ಮಿಸ್ ಮಾಡೋದೇ ಇಲ್ಲ, ದೋಸೆ ತಿಂದುಬಿಟ್ಟೇ ಹೋಗ್ತೀರಿ. ನಮ್ಮ ಅಕ್ಕ ಅವ್ರ ಊರಿಗೆ ಹೋಗ್ಬೇಕಂದ್ರೆ ತುಂಬ ಸರಿ ಅದೇ ಮುಲ್ಬಾಗಲ್ ಮೇಲೇ ಹೋಗ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ತಿಂದು ಚೆನ್ನಾಗಿ ಅಭ್ಯಾಸ ಇದೆ. ಒಂದು 2-3 ಇದಕ್ಕೆ ಬಂದಿದ್ವಿ, ದೋಸೆ ಕಾರ್ನರ್ ಅಂತ ಇದೆಯಲ್ಲ ಅದೇ ಹೋಟೆಲ್ಗೆ ಬಂದಿದ್ವಿ. ಸೊ ಅಲ್ಲಿ ಚೆನ್ನಾಗಿ ಇಷ್ಟ ಆಯಿತು ನಮಗೆ ಟೇಸ್ಟು. ಬೇರೆ ಕಡೆ ಎಲ್ಲ ತಿಂದಿದ್ದೀವಿ, ಬಟ್ ದೋಸೆ ತಿನ್ನೋಕೆ ಬಂದಿದ್ದೀವಿ. ಮುಲ್ಬಾಗಲಿಂದ ಒಂದು ಸ್ವಲ್ಪ ಮುಂದೆ ಬಂದಮೇಲೆ ಮುಲ್ಬಾಗಲ್ ದೋಸೆ ಕಾರ್ನರ್ ಅಂತ ಇದೆ. ಸೊ ಇಲ್ಲಿಗೆ ಆಲ್ರೆಡಿ 2-3 ಟೈಮ್ಸ್ ಬಂದಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವಾಗ ಬಂದವೇ ಆಗಿದೆಯಲ್ಲ, ಸೊ ಮತ್ತೆ ಇನ್ನೊಂದು ಸರಿ ತಗೊಂಡು ತಿನ್ನೋಣ ಅಂತ ಹೇಳಿ. ಈ ದೋಸೆ ಮೇನ್ ಸ್ಪೆಷಲ್ ಏನಪ್ಪ ಅಂತಂದರೆ ಫುಲ್ ಆನ್ ಗೀ ತೇಲ್ತಾ ಇರುತ್ತೆ. ಲೈಕ್ ಕೈಯೆಲ್ಲ ಮುಟ್ಟಿದ್ರೆ ಕೈಯೆಲ್ಲ ಪ್ಲೇಟೆಲ್ಲ ಗೀ ಎಷ್ಟು ಚೆನ್ನಾಗಿರುತ್ತೆ. ಅದು ಮಾಡ್ತಾ ಇರೋದನ್ನು ನೋಡಿದ್ರೂ ಆ ದೋಸೆಯನ್ನು ಇಷ್ಟಪಡೋರು ತುಂಬ ಖುಷಿಪಟ್ಟು ತಿಂತಾರೆ. ಇದನ್ನು ತುಂಬ ಗೀ ಹಾಕಿರ್ತಾರೆ. ಮೇಯ್ನ್ ಗೀನೇ ಸ್ಪೆಷಲ್ ಇದರಲ್ಲಿ. ಮೊದಲೆಲ್ಲ ಆಚೆ ಮಾಡ್ತಾಯಿದ್ರು. ಸೊ ನಾನು ನೋಡಿದೆ, ರೆಕಾರ್ಡ್ ಮಾಡ್ಕೊಬೋದಿತ್ತು ಅಂತ ಹೇಳಿಬಿಟ್ಟು, ಬಟ್ ಒಳಗಡೆ ಮಾಡ್ತಾಯಿದ್ರು. ಈಗ ವಿಶು ದೋಸೆ ತಿಂತಾ ಇದ್ದ, ಬಟ್ ಇಲ್ಲಿ ದೋಸೆ ತಿನ್ನು ಅಂತಂದರೆ ತಿಂತಾನೇ ಇಲ್ಲ. ಬೋಟಿ ಹಪ್ಳ ಏನೋ ನೋಡಿಬಿಟ್ಟು ಬರೀ ಹಪ್ಳ ತಿಂದ್ಕೊಂಡಿದ್ದಾನೆ. ಊಟ ಮಾಡು ಅಂತೀರ ತೀರಾ ತಿಂತಾನೇ ಇಲ್ಲ. ಸ್ನ್ಯಾಕ್ಸ್ ಐಟಮ್ ಏನಾದರೂ ನೋಡಿದ್ದಾನೆ ಅಂತಂದರೆ ಮುಗೀತು ಕತೆ ಅಲ್ಲಿಗೆ. ಮತ್ತೆ ಊಟ ಮುಟ್ಟೋದೇ ಇಲ್ಲ ಅಂತಾನೆ, ಬರೀ ಆ ಸ್ನ್ಯಾಕ್ಸ್ ತಿನ್ಕೊಂಡು ಕಾಲ ಹಾಕ್ಬಿಡ್ತಾನೆ. ನೈಟ್ ಹೋದ್ರೆ ಬಿಟ್ಬಿಡ್ತಾರೆ ಅನ್ಸುತ್ತೆ. ಡೈರೆಕ್ಟ್ ಹೋದ ತಕ್ಷಣ ಹೋಗ್ಬಿಡೋಣ. ನಿಮಗೂ ಸ್ನಾನ ಮಾಡಿದ್ವಿ. ಹೋಗಿ ಅದ್ಯಾವುದು ದೇವಸ್ಥಾನ ಇದೆಯಲ್ಲ ವಾರ, ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಹೋಗ್ಬೇಕಂತೆ. ವಾರ ಲಾಸ್ಟ್ ಟೈಮ್ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಅಲ್ಲೇ ಒಳಗಡೆ. ಹಂಗೋದ್ರೆ ಹಂಗೋದ್ರೆ ಏನು ಫಸ್ಟು ಆ ದೇವ್ರ ದರ್ಶನ ಮಾಡಿಕೊಂಡೆ ಮತ್ತೆ ಹೋಗ್ಬೇಕಂತೆ. ನಾವು ಅಂದ್ಕೊಂಡು ಹೋಗಿದ್ದ ಪ್ಲಾನೇ ಬೇರೆ, ನಾವು ಹೋದ್ಮೇಲೆ ಆಗಿದ್ದೇ ಬೇರೆ. ನಾವು ಫಸ್ಟ್ ಅಂದ್ಕೊಂಡು ಹೋಗಿದ್ದು, ಫಸ್ಟು ಹೋಗಿ ಈವ್ನಿಂಗ್ ಟಿಕೆಟ್ಸ್ ತೊಗೊಂಬಿಟ್ಟು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೇ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊತೀವಿ. ಬಟ್ ಅದು ಆ ಥರ ನಾವು ಅಂದ್ಕೊಂಡು ಹೋಗಿದ್ದೇ ಒಂದು, ಬಟ್ ಆಗಿದ್ದೇ ಒಂದು. ಅದು ವೀಕೆಂಡ್ ಆಗಿದ್ದರಿಂದ ನಮ್ಮ ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಯಿತು. ಬಟ್ ಆದ್ರೂ ದರ್ಶನ ಚೆನ್ನಾಗಾಯಿತು, ಅದಕ್ಕಂತೂ ಖುಷಿ ಇದೆ. ಈಗ SST ಟೋಕನ್ ಅಂತ ಹೇಳಿದ್ನಲ್ಲ, SST ಟೋಕನ್ ಅಂತಂದರೆ ನಾರ್ಮಲ್ ನಾವು ಫ್ರೀ ದರ್ಶನಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಬೇಗ ಆಗುತ್ತಂತೆ ಇದು. ಈ ಟೋಕನ್ಸು ಬೇರೆ ಎಲ್ಲೆಲ್ಲೋ ಕೆಲವೊಂದು ಕಡೆ ಕೊಡ್ತಾರಂತೆ. ಬಟ್ ನಾವು ಹೋಗಿದ್ದಿದ್ದು ವಿಷ್ಣು ನಿವಾಸಂ ಅಂತ ಹೇಳಿಬಿಟ್ಟು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುತ್ತಂತೆ. ಸೊ ನಾವು ಹೋದಾಗ ಯಾರೂ ಇದ್ದಿಲ್ಲ, ಫುಲ್ ಖಾಲಿ ಇತ್ತು. ಫಸ್ಟು ಹೋಗಿ ತಕ್ಷಣವೇ ಸಿಗ್ತಿತ್ತು. ಸೊ ಇದರಲ್ಲಿ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ದರ್ಶನ ಅಂತ ಹೇಳ್ತಾರೆ. ನೀವು ಯಾವಾಗ ಬೇಗ ಅರ್ಜೆಂಟಾಗಿ ದರ್ಶನ ಮಾಡ್ಕೊಬೇಕು ಅಂತಂದರೆ ಈ ಕೇಸಲ್ಲಾದರೆ ಇನ್ನೂ ಬೇಗ ಆಗುತ್ತಂತೆ ಇದು SST ಟೋಕನ್ ತೊಗೊಂಡೋದ್ರೆ. ಇದು ವೀಕೆಂಡಲ್ಲೂ ಫುಲ್ಲು ರಶ್ ಇತ್ತು, ಹೆವಿ ರಶ್ ಇತ್ತು ನಾವು ಹೋದಾಗಂತೂ. ಸೊ ನಮಗೆ ಸ್ವಲ್ಪ ಲೇಟಾಗಿ ದರ್ಶನ ಆಯಿತು. ಮತ್ತು ನೀವು 1 ಇಯರ್ ಒಳಗಡೆ ಮಕ್ಕಳು ಯಾರಾದರೂ ಇದ್ದರೆ, ಮಕ್ಕಳನ್ನ ಯಾರಾದರೂ ದರ್ಶನಕ್ಕೆ ಕರ್ಕೊಂಡು ಹೋಗೋಂಗಿದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಎತ್ಕೊಂಡೋಗಿ. ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಡೋದ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ 1 ಇಯರ್ 5 ಮಂತ್ಸ್ 6 ಮಂತ್ಸ್ ಇದ್ರೂ ಒಳಗಡೆಗೆ ಬಿಡೋದಿಲ್ಲ.
ಮತ್ತು ಇಲ್ಲಿ ನಮ್ಮ ಮನೆಯವ್ರು ತೋರಿಸ್ತಾ ಇದ್ರು ಅಲಿಪಿರಿ ಮೆಟ್ಲು ಅಂತ ಹೇಳ್ತಾರಲ್ಲ, ಆ ಮೆಟ್ಲು ಹತ್ಕೊಂಡು ಹೋಗೋರೆಲ್ಲ ಇಲ್ಲಿಂದನೂ ಹತ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇದು ಎಂಟ್ರೆನ್ಸ್ ಅಂತ ನಮ್ಮ ಅತ್ತೆ ಅವ್ರಿಗೆಲ್ಲ ತೋರಿಸ್ತಾ ಇದ್ರು. 2 ವೇ ಅಲ್ಲಿ ಹೋಗ್ತಾರಂತೆ, ಮೆಟ್ಲು ಹತ್ಕೊಂಡು ಒಂದು ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಲು ಅಂತ 2 ಕಡೆಯಿಂದ ಹೋಗ್ತಾರಂತೆ. ಇಲ್ಲಿ ಅಲಿಪಿರಿ ಮೆಟ್ಲು ಹತ್ರ ಚೆಕಪ್ ಇರುತ್ತಲ್ಲ, ಸೊ ವೆಹಿಕಲ್ ಚೆಕಿಂಗು, ಲಗೇಜ್ ಚೆಕಿಂಗ್ ಎಲ್ಲ. ಸೊ ಇಲ್ಲಿ ಲಗೇಜ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆಗೆ ಹೋಗ್ತೀವಿ. ಮತ್ತು ಇನ್ನೊಂದು ವಿಷಯ, 1 ಇಯರ್ ಒಳಗಡೆ ಮಕ್ಕಳು ಯಾರಾದರೂ ಎತ್ಕೊಂಡು ಹೋಗೋಂಗಿದ್ರೆ ತಿರುಪತಿಗೆ, ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಆಧಾರ್ ಕಾರ್ಡನ್ನು ತಪ್ಪದೆ ಕ್ಯಾರಿ ಮಾಡಿ, ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಡು ಹೋಗಿ. ಸೊ ಇಟ್ ವಿಲ್ ಬಿ ಈಸಿ. ನೀವೇನಾದರೂ ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಡು ಹೋಗಿದ್ರೆ ನೀವು ಬುಕ್ ಮಾಡಿಲ್ಲ ಅಂತಂದರೂ ಮಗು ಪ್ಲಸ್ ಅವ್ರ ಅಪ್ಪ ಅಮ್ಮನ ಇಬ್ಬರನ್ನೂ ಮೂವರನ್ನೂ ಬಿಡ್ತಾರೆ. ಸೊ ಮಗುನ ಹಾಕೊಂಡು ಕ್ಯೂವಲ್ಲಿ ಹೋಗೋದಕ್ಕಿಂತ ಅದು ತುಂಬ ಬೆಸ್ಟ್ ಅನಿಸುತ್ತೆ. ನಾವು ಲಾಸ್ಟ್ ಇಯರ್ ಹೋದಾಗ ಹಂಗೆ ಮಾಡಿದ್ದು, ತುಂಬ ಬೇಗ ಆಯಿತು ನಮಗೆ ದರ್ಶನ. ಈ ತಿರುಮಲಗೆ ರೀಚ್ ಆಗ್ತೀವಿ. ತಿರುಮಲಗೆ ರೀಚ್ ಆಗಿ ಪಾರ್ಕಿಂಗ್ಗೆ ಹುಡುಕ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಹತ್ತಿರದಲ್ಲಿ ಪಾರ್ಕ್ ಮಾಡಿದ್ರೆ ಮತ್ತೆ ಹೋಗೋವಾಗ ಮತ್ತು ಏನಾದರೂ ಆಚೆ ಬಂದಾಗ ಈಸಿ ಆಗಲಿ ಅಂತ ಮತ್ತು ಸಿಗುತ್ತೆ ಪಾರ್ಕಿಂಗು. ವಾರಾಹಿ ಸ್ವಾಮಿ ದೇವಸ್ಥಾನ ಇರುತ್ತಲ್ಲ, ಅದರ ಆಪೋಸಿಟೇ ಸಿಗುತ್ತೆ. ಲಾಸ್ಟ್ ಇಯರ್ ಕೂಡ ಅಲ್ಲೇ ಸಿಕ್ಕಿತ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು, ನಾನು ಹೇಳಿದ್ನಲ್ಲ ನಮ್ಮ ಮನೆಯವ್ರಿಗೆ ಅಲ್ಲಿ ವಾರಾಹಿ ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತೆ ಹೋಗಬೇಕಂತೆ ಅಂತ ಹೇಳಿಬಿಟ್ಟು, ಅದು ಅಲ್ಲಿ ದರ್ಶನ ಮಾಡಿಕೊಂಡು ಆ ಸ್ವಾಮಿದು ಮತ್ತು ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡ್ರೇ ಅವ್ರ ಸಂಕಲ್ಪ ಏನಾದರೂ ಇದ್ರೂ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಸ್ಟೋರಿ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಕ್ಯೂಗೆ ಹೋಗ್ತೀವಿ. ಹಂಗೆ ನೈಟೇ ಹೊರಟೋಗ್ತೀವಿ ಕ್ಯೂಗೆ. ಇಲ್ಲಿ ವಿಶು ಅಂತೂ ಫುಲ್ ಹೆವಿ ಇರುತ್ತೆ, ತುಂಬ ಉದ್ದಕ್ಕಿರುತ್ತೆ ಕ್ಯೂ ಅಂತೂ, ತುಂಬ ಅಂದರೆ ತುಂಬ ಇರುತ್ತೆ. ಬಟ್ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅವನ್ನ ಹ್ಯಾಂಡಲ್ ಮಾಡೋದಕ್ಕೆ ಭಯಕ್ಕೆ ನಾನು ಹಿಂದೆ ತುಳಿತಾ ಇದ್ದೆ. ಬಟ್ ಅವನಂತೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ದ. ಅಲ್ಲಂತೂ ದೇವಸ್ಥಾನದಲ್ಲಿ ನಾವು ದರ್ಶನ ಮುಗಿಸ್ಕೊಳೋವರೆಗೂ ಅಷ್ಟೇ ಒಂಚೂರೂ ಇರಿಟೇಟ್ ಮಾಡೋದಾಗಲಿ ಅಳೋದಾಗಲಿ ಯಾವುದೂ ಮಾಡೇ ಇಲ್ಲ. ನಾನು ವಿಶುಗೆ ಅಂತ ಕೆಲವೊಂದು ಟಾಯ್ಸು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿದ್ದೆ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಹೇಳಿಬಿಟ್ಟು. ಈ ಪ್ಯಾಲೆಟ್ಟು, ಕ್ಯೂಬ್ಸು, ಕಾರ್ಸ್ ಅಂತೂ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ನೀವು ಯಾರಾದರೂ ಮಕ್ಕಳನ್ನ ಟೋಡ್ಲರ್ಸ್ ಏಜ್ ಗ್ರೂಪ್ ಅವ್ರನ್ನ ಹಾಕ್ಕೊಂಡು ಹೋಗಂಗಿದ್ರೆ ದೇವಸ್ಥಾನಕ್ಕೆ ಈ ಥರ ಬೇರೆ ಕಡೆ ಹೋದಾಗೂ ಅಷ್ಟೇ ಕ್ಯಾರಿ ಮಾಡಿ, ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಹ್ಯಾಂಡಲ್ ಮಾಡೋದು. ಇವಂತೂ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಮತ್ತು ಒಳಗಡೆ ಶೆಡ್ಡಲ್ಲಿದ್ದಾಗೂ ಅಷ್ಟೇ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ರಿ. ಇನ್ ಜನರಲ್ ವಿಶು ಯಾರಾದರೂ ಮಾತಾಡಿದ್ರೆ ಭಯ ಬಿದ್ದು ನನ್ನ ಹತ್ರ ಬರ್ತಾನೆ, ಯಾರ ಹತ್ರ ಅಟ್ಯಾಚ್ ಆಗಲ್ಲ. ಬಟ್ ಅಲ್ಲಿ ಟೀನೇಜ್ ಹುಡುಗರಿದ್ದರು, ಸೊ ಅವ್ರ ಜೊತೆ ಫುಲ್ಲು ಎಂಗೇಜ್ ಆದ ಇವನು. ಅವ್ರನ್ನ ಆಟ ಆಡಿಸ್ಕೊಂಡು, ಇವನ್ನ ಆಟ ಆಡಿಸ್ಕೊಂಡು ಅವ್ರಿಗೂ ಟೈಮ್ ಪಾಸ್ ಆದಂಗೆ ಆಯಿತು. ತುಂಬ ಚೆನ್ನಾಗಿತ್ತು. ಓವರಾಲ್ ಅಂತೂ ಅಷ್ಟೊತ್ತು ವೆಯ್ಟ್ ಮಾಡಿದ್ರು ಆ 5 to 10 ಸೆಕೆಂಡ್ಸ್ ದರ್ಶನ ಆದಮೇಲೆ ನಾವೇನು ವೆಯ್ಟ್ ಮಾಡಿರ್ತೀವಿ, ನಾವು ಏನು ಕಷ್ಟ ಬಿದ್ದು ಹೋಗಿರ್ತೀವಿ ಎಲ್ಲ ಹೋಗುತ್ತೆ. ಅಷ್ಟೊಂದು ರಶ್ ಇದ್ದರೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ನೆಮ್ಮದಿ ಆಯಿತು, ದರ್ಶನ ಆಯಿತು. ನಂಗೆ ಆ ರಶ್ ಇದ್ದಿದ್ದಕ್ಕೆ ನಾನು ವಿಶುನ ಹಾಕ್ಕೊಂಡು ದರ್ಶನ ಮಾಡ್ಕೊಳಕ್ಕಾಗುತ್ತೋ ಇಲ್ಲ ಅಂತ ಒಂಚೂರು ಭಯ ಇತ್ತು. ಬಟ್ ತುಂಬ ಚೆನ್ನಾಗಾಯಿತು. ಮತ್ತು ಅಲ್ಲಿಂದ ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಮತ್ತು ಕೆಳಗೆ ಬೆಟ್ಟ ಇಳ್ಕೊಂಬರೋವಾಗ ಅಲ್ಲಿ ಆಂಜನೇಯನ ದೇವಸ್ಥಾನ ಇರುತ್ತೆ. ಸೊ ಅಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ಮತ್ತು ಬೆಟ್ಟ ಇಳಿಬೇಕಾದ್ರೆ ನಮ್ಮ ಮನೆಯವ್ರು ಫುಲ್ ಸ್ಲೋ ಆಗಿ ಬರ್ತಾಯಿರ್ತಾರೆ. ಯಾಕೆ ಅಂತ ಕೇಳಿದರೆ, ಇದು ಇಳಿಯೋದಕ್ಕೆ ಟೈಮಿಂಗ್ ಇರುತ್ತೆ, ಇಷ್ಟರಲ್ಲೇ ರೀಚ್ ಆಗಬೇಕು ಅಂತಂತಾರೆ. ಸೊ ಸೇಫಾಗಿ ನಿಧಾನಕ್ಕೆ ಮನೆ ರೀಚ್ ಆಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.